ಸ್ಟಡಿ ವಿತ್ GSL ಚಾನಲ್ಗೆ ಮಕ್ಕಳೇ ನಿಮ್ಮೆಲ್ಲರಿಗೂ ಸ್ವಾಗತ. 7ನೇ ತರಗತಿ ಇಂಗ್ಲೀಷ್ ಪೋಯಮ್ ಆದ ಗ್ರ್ಯಾಂಡ್ ಮಾ ಮತ್ತು ಗ್ರ್ಯಾಂಡ್ ಪಾ ಪೋಯಮನ್ನು ನೋಡೋಣ ಮಕ್ಕಳೇ. ಇದರ ಕನ್ನಡ ವಿವರಣೆ ಏನಿರುತ್ತೆ, ಹೇಗಿರುತ್ತೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಕೊನೆವರೆಗೂ ವಿಡಿಯೋನ ನೋಡಿ, ಯಾಕೆಂದರೆ ನಿಮಗೆ ಈ ಪೋಯಮ್ ಅರ್ಥ ಆದರೆ ಕ್ವಶನ್ ಆನ್ಸರ್ಸ್ ಆಗಿರ್ಬೋದು ಅಥವಾ ನಾಳೆ ಎಕ್ಸಾಮ್ಗಾಗಿರ್ಬೋದು ನಿಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ವಿವರಣೆ ಭಾಳಷ್ಟು ಮುಖ್ಯ, ಆಯಿತಾ? ಇವಾಗ ಪದ್ಯವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಲೈನಲ್ಲಿ ಏನಿದೆ ಅಂತ, ವೆನ್ ವಿ ಆರ್ ವಿತ್ ಯು ವಿ ಆಲ್ವೇಸ್ ಹ್ಯಾವ್ ಫನ್. ಹೀಗಂದರೆ ಏನು ಅಂತ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ನಾವು ನಿಮ್ಮ ಜೊತೆಯಾಗಿದ್ದಾಗ ಯಾವಾಗಲೂ ನಮಗೆ ತುಂಬ ಸಂತೋಷವಾಗಿ ಇರುತ್ತೇವೆ ಅಥವಾ ತುಂಬ ಮಜದಿಂದ ಇರುತ್ತೇವೆ ಅಂತ ಇದರ ಅರ್ಥ. ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ? ಮೊಮ್ಮಕ್ಕಳು ಇರ್ತಾರಲ್ಲ, ಅವರು ಅವರ ಅಜ್ಜ ಮತ್ತು ಅಜ್ಜಿಗೆ ಹೇಳ್ತಾ ಇದ್ದಾರೆ. ಅವರ ಭಾವನೆಗಳನ್ನು ಏನು ಮಾಡ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಆಯಿತಾ? ಇವಾಗ ನೆಕ್ಸ್ಟ್ ಲೈನಲ್ಲಿ ನೋಡೋಣ ಮಕ್ಕಳೇ. ಯು ಮೇಕ್ ಅಸ್ ಫೀಲ್ ವಿ ಆರ್ ಯುವರ್ ಸ್ಪೆಷಲ್ ಒನ್. ಅಂದರೆ ನಾವು ನಿಮಗೆ ಬಹಳ ವಿಶೇಷವಾದವರು ಎನ್ನುವ ಭಾವನೆ ನಮಗೆ ಬರುವಂತೆ ನೀವು ಮಾಡುತ್ತೀರಿ. ಯಾರು ಮಾಡ್ತಾರಂತೆ? ಅಜ್ಜ ಮತ್ತು ಅಜ್ಜಿ ಮೊಮ್ಮಕ್ಕಳಿಗೆ ಆ ಥರ ಫೀಲ್ ಮಾಡ್ತಾರಂತೆ. ಯಾವ ಥರ ಫೀಲ್ ಮಾಡ್ತಾರಂದರೆ, ವಿಶೇಷವಾದವರು ಎನ್ನುವ ಭಾವನೆ ನಮಗೆ ಬರುವಂತೆ ನೀವು ಮಾಡುತ್ತೀರಿ ಅಂತ ಮೊಮ್ಮಕ್ಕಳು ಅಜ್ಜ ಮತ್ತು ಅಜ್ಜಿಗೆ ಹೇಳುತ್ತಿದ್ದಾರೆ, ಆಯಿತಾ? ಇವಾಗ ನೆಕ್ಸ್ಟ್ ಲೈನ್ ನೋಡೋಣ. ವಿ ಕ್ಯಾನ್ ಟೆಲ್ ಬೈ ದ ಕೈಂಡ್ನೆಸ್ ಇನ್ ಯುವರ್ ಸ್ಮೈಲ್. ಅಂದರೆ ಏನು? ನಿಮ್ಮ ಮುಗುಳು ನಗೆಯಲ್ಲಿರುವ ದಯೆ ಮತ್ತು ಪ್ರೀತಿಯನ್ನು ನೋಡಿಯೇ ನಾವು ಇದನ್ನು ಹೇಳಬಲ್ಲೆವು. ಯಾರು ಮುಗುಳು ನಗೆ ಮಕ್ಕಳೇ? ತಾತ ಮತ್ತು ಅಜ್ಜ ಮತ್ತು ಅಜ್ಜಿ ಇರ್ತಾರಲ್ವ, ಅವರ ಮುಗುಳು ನಗೆಯನ್ನು ಮೊಮ್ಮಕ್ಕಳು ನೋಡಿ ಅವರು ಪ್ರೀತಿ ಎಂಥದ್ದು ಅಂತ ನಾವು, ನಿಮ್ಮ ಪ್ರೀತಿ ಎಂಥದ್ದು ಅಂತ ನಾವು ಹೇಳಬಲ್ಲೆವು. ನಿಮ್ಮ ಮುಗುಳು ನಗೆಯನ್ನು ನೋಡಿದರೆ ಸಾಕು, ನಿಮ್ಮ ಹೃದಯದಲ್ಲಿರುವಂಥ ಸಂತೋಷ, ನಮ್ಮ ಮೇಲಿರುವಂಥ ಪ್ರೀತಿ, ಕಾಳಜಿಯನ್ನು ನಾವು ಹೇಳಬಲ್ಲೆವು ಅಂತ ಮೊಮ್ಮಕ್ಕಳು ಇಲ್ಲಿ ಅಜ್ಜ ಮತ್ತು ಅಜ್ಜಿಗೆ ಹೇಳ್ತಾ ಇದ್ದಾರೆ, ಓಕೆನಾ? ನೆಕ್ಸ್ಟ್ ಲೈನ್ ನೋಡೋಣ. ಯು ರೀಕಾಲ್ ಹೌ ಥಿಂಗ್ ಲುಕ್ ಥ್ರೂ ದ ಐಸ್ ಆಫ್ ಅ ಚೈಲ್ಡ್. ಏನು ಹೇಳ್ತಾ ಇದ್ದಾರಪ್ಪ ಇಲ್ಲಿ ಅಂದರೆ, ಮಗುವಿನ ಕಣ್ಣುಗಳಿಗೆ ಪ್ರಪಂಚ ಹೇಗೆ ಕಾಣುತ್ತದೆ ಎಂಬುದು ನಿಮಗೆ ಇಂದಿಗೂ ನೆನಪಿದೆ. ನೀವು ಮಕ್ಕಳಂತೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಯಾರು ಮಕ್ಕಳಂತೆ ಅರ್ಥ ಮಾಡ್ಕೊಳ್ತಾರೆ? ತಾತ ಮತ್ತು ಅಜ್ಜ ಮತ್ತು ಅಜ್ಜಿ ಇರ್ತಾರಲ್ವಾ, ಅವರು ಮೊಮ್ಮಕ್ಕಳಿಗೆ ಯಾವ ಥರ ಫೀಲ್ ಮಾಡ್ತಾರಪ್ಪ ಅಂದರೆ, ಮಗುವಿನ ಕಣ್ಣುಗಳಿಗೆ ಪ್ರಪಂಚ ಹೇಗೆ ಕಾಣುತ್ತದೆ ಎಂಬುದು ನಿಮಗೆ ಇಂದಿಗೂ ನೆನಪಿದೆ. ನೀವು ಮಕ್ಕಳಂತೆ ನಮ್ಮನ್ನು ಅರ್ಥ ಮಾಡ್ಕೊಳ್ತೀರಿ. ಯಾರು ಅರ್ಥ ಮಾಡ್ಕೊಳ್ತಾರೆ? ಅಜ್ಜ ಮತ್ತು ಅಜ್ಜಿ ಮೊಮ್ಮಕ್ಕಳನ್ನ ಆ ಥರ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಮೊಮ್ಮಕ್ಕಳು ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಇವಾಗ ನೆಕ್ಸ್ಟ್ ಲೈನ್ ನೋಡೋಣ ಮಕ್ಕಳೇ. ಇಫ್ ವಿ ರಿಯಲಿ ನೀಡ್ ಅ ಹಗ್ ಆರ್ ಟೂ ಅಂತ ಇದೆ. ಇಫ್ ವಿ ರಿಯಲಿ ನೀಡ್ ಅ ಹಗ್ ಆರ್ ಟೂ ಅಂತ ಇದೆ. ಹೀಗಂದರೆ ಏನು? ನಮಗೆ ನಿಜವಾಗಿಯೂ ಒಂದು ಅಥವಾ ಎರಡು ಪ್ರೀತಿಯ ಅಪ್ಪುಗೆಯ ಅಗತ್ಯವಿದೆ. ಯಾರು ಹೇಳ್ತಾ ಇದ್ದಾರೆ? ಮೊಮ್ಮಕ್ಕಳು ಅಜ್ಜ ಮತ್ತು ಅಜ್ಜಿಗೆ ಹೇಳ್ತಾ ಇದ್ದಾರೆ. ನಿಮ್ಮ ಅಪ್ಪುಗೆ ಅಂದರೆ ಅಜ್ಜ ಮತ್ತು ಅಜ್ಜಿಯ ಅಪ್ಪುಗೆ ಮೊಮ್ಮಕ್ಕಳಿಗೆ ಏನು ಬೇಕಾಗಿದೆ ಅಂತ, ಆಯಿತಾ? ಇವಾಗ ನೆಕ್ಸ್ಟ್ ಲೈನ್ ನೋಡೋಣ. ವಿ ನೌ ದಟ್ ವಿ ಕ್ಯಾನ್ ಡಿಪೆಂಡ್ ಆನ್ ಯು. ಏನಂತೆ ಹೇಳ್ತಾ ಇದ್ದಾರೆ ಇಲ್ಲಿ ಮೊಮ್ಮಕ್ಕಳು? ನಾವು ನಿಮ್ಮನ್ನು ನಂಬಬಹುದು ಅಥವಾ ನಿಮ್ಮ ಮೇಲೆ ಅವಲಂಬಿತರಾಗಬಹುದು ಎಂಬುದು ನಮಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಭರವಸೆ ಯಾರಿಗೆ? ಮೊಮ್ಮಕ್ಕಳಿಗೆ. ಯಾರ ಮೇಲೆ? ಅಜ್ಜ ಮತ್ತು ಅಜ್ಜಿ ಮೇಲೆ. ಅಷ್ಟೊಂದು ಅಪಾರವಾದ ನಂಬಿಕೆ ಮೊಮ್ಮಕ್ಕಳಿಗೆ ಇದೆ ಅಜ್ಜ ಮತ್ತು ಅಜ್ಜಿ ಮೇಲೆ, ಆಯಿತಾ? ಇವಾಗ ನೆಕ್ಸ್ಟ್ ಲೈನ್ ನೋಡೋಣ ಮಕ್ಕಳೇ. ಗಿವಿಂಗ್ ಹಗ್ಸ್ ಈಸ್ ವಾಟ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂ ಬೆಸ್ಟ್. ಏನಂತೆ? ಗಿವಿಂಗ್ ಹಗ್ಸ್ ಈಸ್ ವಾಟ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂ ಬೆಸ್ಟ್. ಅಂದರೆ ಕನ್ನಡದ ವಿವರಣೆ ಹೇಗಿದೆ ಅಂದರೆ, ಇದರ ಲೈನ್ಗಳ ಕನ್ನಡ ವಿವರಣೆ, ಪ್ರೀತಿಯಿಂದ ಅಪ್ಪಿಕೊಳ್ಳುವುದು ಅಜ್ಜ ಅಜ್ಜಿಯರು ಮಾಡುವ ಅತ್ಯುತ್ತಮ ಕೆಲಸವಾಗಿದೆ.
ಏನಾಗಿದೆ ಮಕ್ಕಳಲ್ಲಿ? ಪ್ರೀತಿಯಿಂದ ಅಪ್ಪಿಕೊಳ್ಳುವುದು ಅಜ್ಜ ಅಜ್ಜಿಯರು ಮಾಡುವ ಅತ್ಯುತ್ತಮ ಕೆಲಸವಾಗಿದೆ. ಅವರು ಮಾಡುವಂಥ ಹಗ್ ಆಗಿರ್ಬೋದು, ಅವರ ಅಪ್ಪುಗೆ ಮಕ್ಕಳು ಇಲ್ಲಿ ವರ್ಣಿಸ್ತಿದ್ದಾರೆ. ಇವಾಗ ನೆಕ್ಸ್ಟ್ ಲೈನ್ ನೋಡೋಣ. ಆ್ಯಂಡ್ ಯು ಡೂ ಇಟ್ ಬೆಟರ್ ದೆನ್ ಆಲ್ ದ ರೆಸ್ಟ್. ಹೀಗಂದರೆ ಏನಪ್ಪ ಅಂದರೆ, ಮತ್ತು ನೀವು ಅದನ್ನು ಬೇರೆ ಎಲ್ಲರಿಗಿಂತಲೂ ಬಹಳ ಚೆನ್ನಾಗಿ ಮಾಡುತ್ತೀರಿ, ಎಲ್ಲರಿಗಿಂತ ನೀವು ಉತ್ತಮರು ಅಂತ ಇಲ್ಲಿ ಮಕ್ಕಳು ಅಂದರೆ ಅಷ್ಟೊಂದು ಪ್ರೀತಿ ಕಾಳಜಿ ಅಜ್ಜ ಮತ್ತು ಅಜ್ಜಿ ಕೊಡುವಷ್ಟು ಬೇರೆ ಯಾರೂ ಕೊಡ್ಲಿಕ್ಕೆ ಆಗುವುದಿಲ್ಲ ಅನ್ನೋ ಒಂದು ಲೈನ್ ಇಲ್ಲಿ ಬರುತ್ತೆ. ಆಯಿತಾ? ಹೇರ್ ಈಸ್ ಅ ಸೀಕ್ರೆಟ್ ಆ್ಯಂಡ್ ಇಟ್ ಈಸ್ ಟ್ರೂ. ಇದೇನಂತೆ, ಇಲ್ಲೊಂದು ರಹಸ್ಯವಿದೆ ಮತ್ತು ಇದು ಸತ್ಯವಾದ ಮಾತು. ಯಾವುದದು ರಹಸ್ಯ? ಅಜ್ಜ ಅಜ್ಜಿ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ತೋರಿಸುವಂಥ ಪ್ರೀತಿ ಕಾಳಜಿ ಇದು ಒಂದು ರಹಸ್ಯವಾಗಿರುವಂಥದ್ದು. ಇದು ರಹಸ್ಯವಾಗಿದ್ದರೂ ಇದು ಸತ್ಯವಾದ ಮಾತು ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ ಮಕ್ಕಳಲ್ಲಿ? ಮೊಮ್ಮಕ್ಕಳು ಅಜ್ಜ ಮತ್ತು ಅಜ್ಜಿಗೆ ಹೇಳ್ತಾ ಇದ್ದಾರೆ. ಆಯಿತಾ? ನೆಕ್ಸ್ಟ್ ಲೈನ್ ನೋಡೋಣ. ಗ್ರ್ಯಾಂಡ್ ಮಾ ಆ್ಯಂಡ್ ಗ್ರ್ಯಾಂಡ್ ಪಾ ಅವರ್ ಹಾರ್ಟ್ಸ್ ಬಿಲಾಂಗ್ ಟು ಯು. ಅಂದರೆ ಏನು? ಗ್ರ್ಯಾಂಡ್ ಮಾ ಅಂದರೆ ಯಾರು? ಅಜ್ಜಿಗೆ ಏನಂತ ಕರೀತಾರೆ ಇಂಗ್ಲೀಷಲ್ಲಿ? ಗ್ರ್ಯಾಂಡ್ ಮಾ ಅಂತ ಕರೀತಾರೆ. ಮತ್ತು ಗ್ರ್ಯಾಂಡ್ ಪಾ ಅಂದರೆ ಅಜ್ಜನಿಗೆ ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಪಾ ಅಂತ ಕರೀತಾರೆ. ಆಯಿತಾ? ನೋಡಿ ಇದರ ವಿವರಣೆ ಹೇಗಿದೆ ಅಂದರೆ, ಗ್ರ್ಯಾಂಡ್ ಮಾ ಆ್ಯಂಡ್ ಗ್ರ್ಯಾಂಡ್ ಪಾ ಅವರ್ ಹಾರ್ಟ್ಸ್ ಬಿಲಾಂಗ್ ಟು ಯು ಅಂದರೆ ಅಜ್ಜಿ ಮತ್ತು ತಾತ ನಮ್ಮ ಹೃದಯಗಳು ನಮ್ಮ ಪೂರ್ಣ ಪ್ರೀತಿ ನಿಮಗೆ ಸೇರಿವೆ ಅಂದರೆ ಸಮರ್ಪಣೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಮೊಮ್ಮಕ್ಕಳು ಅಜ್ಜ ಮತ್ತು ಅಜ್ಜಿಗೆ ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಅವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಅಜ್ಜ ಮತ್ತು ಅಜ್ಜಿ ಮುಂದೆ ಹೇಳ್ಕೊತಾ ಇದ್ದಾರೆ. ಅಜ್ಜ ಅಜ್ಜಿ ಕಂಡ್ರೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ, ಅಜ್ಜ ಅಜ್ಜಿ ಅವ್ರನ್ನ ಯಾವ ಥರ ನೋಡ್ಕೋತಾರೆ, ಎಷ್ಟು ಪ್ರೀತಿ ಕಾಳಜಿಯನ್ನು ಮಾಡ್ತಾರೆ ಅಂತ ಈ ಪೋಯಮಲ್ಲಿ ಹೇಳಲಾಗ್ತಾ ಇದೆ. ಆಯಿತಾ? ಇವಾಗ ಈ ಪೋಯಮ್ ನಿಮಗೆ ಸರಿಯಾಗಿ ಅರ್ಥ ಆಗಿದೆ. ಇದರಲ್ಲಿ ಯಾವ ಕನ್ಫ್ಯೂಷನ್ಸ್ ಇಲ್ಲ ಅಂತ ನಾನು ಭಾವಿಸ್ತೇನೆ ಮಕ್ಕಳೇ. ಹಾಗೇನಾದರೂ ನಿಮ್ಗೆ ಕನ್ಫ್ಯೂಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡಿ. ನಿಮಗೆ ಯಾವ ಲೈನ್ ಅರ್ಥ ಆಗಲಿಲ್ಲ ಅಥವಾ ಯಾವ ವರ್ಡ್ ಅರ್ಥ ಆಗಲಿಲ್ಲ, ಏನಾದರೂ ಸಮಸ್ಯೆ ಇದ್ದರೆ ಅದರ ಮೀನಿಂಗ್ ಏನಾದರೂ ಬೇಕಿದ್ದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಲೈನು ಯಾವುದಾದ್ರೂ ದೊಡ್ಡ ಪದಗಳಿದ್ದರೆ ಅದನ್ನು ನಾನು ಕನ್ನಡದಲ್ಲಿ ಬರೆದುಬಿಟ್ಟಿರ್ತೀನಿ. ಆಯಿತಾ? ನಿಮಗೆ ಸರಳವಾಗಿ ಸುಲಭವಾಗಿ ಅರ್ಥವಾಗಬೇಕಂತೇಳಿ ಮಕ್ಕಳೇ ನಾನು ವಿಡಿಯೋ ಕ್ಲಿಪ್ಪೆಲ್ಲ ಹಾಕಿದ್ದೇನೆ. ಸೊ ಹಾಗಾಗಿ ವಿಡಿಯೋ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಇವಾಗ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಎಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಲಿ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.